ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯಕ್ಷವಾಗಿದೆ ನಕ್ಸಲರ ತಂಡ. ಬಹಳ ಆತಂಕಕಾರಿ ವಿಚಾರ ಇದು. ಕರುನಾಡಿನಲ್ಲಿ ಮತ್ತೆ ನಕ್ಸಲರ ಹಿಂಡು ಕಂಡು ಬರ್ತಾ ಇದೆ. ಕಲ್ಮಕಾರು ಬಳಿಯ 3,500,000ದಷ್ಟು ದಿನಸಿಯನ್ನ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಗಡಿಭಾಗ ಕೂಜಿಮಲೆ ವ್ಯಾಪ್ತಿಯಲ್ಲಿ ನಕ್ಸಲರು ಪ್ರತ್ಯಕ್ಷವಾಗಿದ್ದಾರೆ. ಅಂಗಡಿಯೊಂದರಿಂದ ದಿನಸಿಯನ್ನ ಹಾಗಾದ್ರೆ ನಕ್ಸಲರು ಖರೀದಿ ಮಾಡಿದ್ದಾರಾ? 8 ಜನರಿದ್ದ ನಕ್ಸಲರ ತಂಡದಿಂದ ದಿನಸಿ ಸಾಮಾನನ್ನು ಖರೀದಿ ಮಾಡಿದ್ದಾರೆ. ಕೂಜಿಮಲೆ ರಬ್ಬರ್ ಎಸ್ಟೇಟ್ನಲ್ಲಿ ನಕ್ಸಲರ ತಂಡ ಪ್ರತ್ಯಕ್ಷವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 3,500,000ದಷ್ಟು ದಿನಸಿಯನ್ನು ಖರೀದಿ ಮಾಡಿರೋದೇ ಆದರೆ ಅದು ನಕ್ಸಲರೇ ಖರೀದಿ ಮಾಡಿರಬಹುದಾ? ನಕ್ಸಲರಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅಲ್ಲಿರುವಂತಹ ಸ್ಥಳೀಯರೇನಾದ್ರು ಕಂಡಿದ್ದಾರಾ? ಮಾಹಿತಿಯನ್ನು ಹಂಚಿಕೊಂಡಿದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಕೂಜಿಮಲೆ ರಬ್ಬರ್ ಎಸ್ಟೇಟ್ನಲ್ಲಿ ನಕ್ಸಲರ ತಂಡ ಪ್ರತ್ಯಕ್ಷವಾಗಿದೆ. ಈಗಾಗಲೇ ಹೇಳಿದಂತೆ ಕಲ್ಮಕಾರು ಬಳಿ 3,500,000ದಷ್ಟು ದಿನಸಿಯನ್ನು ಖರೀದಿ ಮಾಡಿದ್ದಾರೆ. 2018ರ ಫೆಬ್ರವರಿಯಲ್ಲೂ ನಕ್ಸಲರು ಈ ಭಾಗದಲ್ಲಿ ಕಾಣಿಸಿರ್ತಾರೆ. ನಗದು ಹಣ ನೀಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿಕೊಂಡು ದಿನಸಿ ಸಾಮಾನನ್ನು ಖರೀದಿ ಮಾಡಿದೆ ಈ ನಕ್ಸಲರ ತಂಡ ಅನ್ನುವಂಥ ಮಾಹಿತಿ ಇದೆ. ಕಲ್ಮಕಾರು ಗ್ರಾಮ ಗಡಿ ಗ್ರಾಮ ಕೂಜಿಮಲೆಯ ಸುತ್ತಮುತ್ತ ಈ ನಕ್ಸಲರ ತಂಡ ಕಂಡಿದೆ ಅನ್ನುವಂಥ ಮಾಹಿತಿ ಇದೆ. ನಕ್ಸಲರು ಬೇರೆ ಕಡೆ ಸಂಚರಿಸಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಬಹಳ ಮುಖ್ಯವಾಗಿ ಆ ಭಾಗದಲ್ಲೇ ನಕ್ಸಲರು ಇರ್ತಾರೆ, ನಕ್ಸಲೈಟ್ ಚಟುವಟಿಕೆಗಳು ಇರುತ್ತೆ ಅನ್ನುವಂಥ ಅನುಮಾನದ ನಡುವೆ ಅವರು ಒಂದೇ ಕಡೆ ಇರೋದು ಕೂಡ ಅಸಾಧ್ಯ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರ ಕೂಡ ಮಾಡಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಸೊ ಹಾಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ಮಾಡುವುದಕ್ಕೂ ಕೂಡ ಮುಂದಾಗಿದ್ದಾರೆ. ಸುಳ್ಯದ ಗುತ್ತಿಗಾರು, ಕೊಲ್ಲಮುಗುರು, ಕಲ್ಮಕಾರುವರೆಗೂ ಕೂಜಿಮಲೆ ರಬ್ಬರ್ ಎಸ್ಟೇಟ್ ವ್ಯಾಪ್ತಿ ಇದೆ. 2012ರಲ್ಲಿ ಕಾಲೂರು ಗ್ರಾಮದಲ್ಲಿ ನಕ್ಸಲರು ಪ್ರತ್ಯಕ್ಷವಾಗಿರ್ತಾರೆ. 2018ರ ಫೆಬ್ರವರಿ ತಿಂಗಳಿನಲ್ಲೂ ಕೂಡ ಇದೇ ವ್ಯಾಪ್ತಿ ಸಂಪಾಜಿ, ಗುಡ್ಡೆಗದ್ದೆ ಈ ಭಾಗದಲ್ಲೂ ಕೂಡ ನಕ್ಸಲರು ಪ್ರತ್ಯಕ್ಷಗೊಂಡಿರ್ತಾರೆ. ಹಾಗಾಗಿ ಆ ಭಾಗದಲ್ಲಿ ಕೊಂಚ ಆತಂಕದ ವಾತಾವರಣ ಅಂತೂ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತ ರಾಮಯ್ಯ ನೀಡ್ತಾರೆ. ಅನಂತ, ಮತ್ತೇನಾದ್ರು ನಕ್ಸಲರು ಕರುನಾಡಿನಲ್ಲಿ ಕಾಣಿಸ್ಕೊಂಡಿದ್ದಾರಾ ಅನ್ನುವಂತಹ ಅನುಮಾನ, ಅದಕ್ಕೆ ಬೇಕಾದಂಥ ಕೆಲವೊಂದು ಸಾಕ್ಷ್ಯಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಬಟ್ ಇಲ್ಲಿ ಪ್ರಮುಖವಾಗಿ ದಿನಸಿ ಖರೀದಿ ಅಥವಾ ಆ ಭಾಗದ ಸ್ಥಳೀಯರಿಗೆ ಏನಾದರೂ ಈ ಬಗ್ಗೆ ಕ್ಲೂ ಸಿಕ್ಕಿದೆಯಾ? ಏನಿದೆ ಪೊಲೀಸ್ ಮಾಹಿತಿ ಅನಂತ್? ದಿವ್ಯಾ, ಈಗ ಕಳೆದ 2-3 ತಿಂಗಳಿಂದ ಕೂಡ ಈ ಬಗ್ಗೆ ಮಾಹಿತಿ ಇದೆ. ಆದ್ರೆ ಅಧಿಕೃತವಾಗಿ ಪೊಲೀಸರಿಗೆ ಏನು ಅವರ ಒಂದು ಗುರುತಿನ ಬಗ್ಗೆ ಏನು ಪತ್ತೆ ಆಗಿಲ್ಲ. ಆದ್ರೆ ಕೆಲವು ಅನುಮಾನಗಳು, ನೀವು ಹೇಳಿದ ರೀತಿಯಲ್ಲಿ ಕೆಲವು ಕ್ಲೂ ಆಧಾರದ ಮೇಲೆ ನಕ್ಸಲರು ಮತ್ತೆ ಏನು ಆಕ್ಟಿವ್ ಆಗಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಈಗ ಪೊಲೀಸ್ ಇಲಾಖೆಗೆ ಸಿಗ್ತಾ ಇದೆ. ಅದರ ಜೊತೆ ಏನು ಒಂದು ಲಾಂಗ್ ಟರ್ಮ್ ಬೇಕಾದಂತ 4 ಅವರು ಖರೀದಿ ಮಾಡಿದ್ರು. ಮಡಿಕೇರಿ, ಅದರ ಜೊತೆಗೆ ಆ ಸುತ್ತಮುತ್ತ ಅರಣ್ಯ ಭಾಗದಲ್ಲಿ ನಕ್ಸಲರು ಬೀಡು ಬಿಟ್ಟಿರೋ ಬಗ್ಗೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಯಾರು ಕೂಡ ಆ ರೀತಿಯಾಗಿ ಬಂದು ದಿನಸಿಯನ್ನ ಖರೀದಿ ಮಾಡಿದಂತ ಉದಾಹರಣೆಗಳು ಇರ್ಲಿಲ್ಲ. ಸುಮಾರು 7-8 ಜನರ ಗುಂಪು ಬಂದು ದಿನಸಿ ಖರೀದಿ ಮಾಡಿರೋದ್ರಿಂದಾಗಿ ಅವರು ನಕ್ಸಲರೇ ಇರಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ಪೊಲೀಸ್ ಇಲಾಖೆಗೆ ಅಲ್ಲಿನ ಸ್ಥಳೀಯರು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಪೊಲೀಸರು ಆಕ್ಟಿವ್ ಆಗಿ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಇವಾಗ ಲೋಕಸಭಾ ಚುನಾವಣೆ ಇರೋದ್ರಿಂದಾಗಿ ಮತ್ತೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕೂಂಬಿಂಗ್ ಕಾರ್ಯಾಚರಣೆಯನ್ನ ಪೊಲೀಸರು ಈಗಾಗಲೇ ಹಿಡಿದಿದ್ದಾರೆ. ಬಟ್ ಅಧಿಕೃತವಾಗಿ ಇಂತಹ ನಕ್ಸಲರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದರ ಸುಳಿವು ಸಿಕ್ಕಿರೋದ್ರಿಂದ ಪೊಲೀಸರು ಆ ಬಗ್ಗೆ ಕಾರ್ಯನಿರತರಾಗಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಂತ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.